ಬಾಂಬ್ ದಾಳಿಗೆ ತುತ್ತಾಗಿದ್ದ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ನಾಳೆಯಿಂದ ಅಂದರೆ ಇವತ್ತಿನಿಂದ ಪುನಾರಂಭಗೊಳ್ಳಲಿದೆ. ಕೆಫೆ ಆರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಂದು ಹೋಟೆಲ್ನಲ್ಲಿ ಹೋಮ ಹವನ ನಡೀತಾ ಇದೆ. ನಾಳೆ ಬೆಳಗ್ಗೆ ರಾಷ್ಟ್ರಗೀತೆ ಹಾಡುವ ಮೂಲಕ ಹೋಟೆಲ್ ಪುನಾರಂಭ ಮಾಡಲಾಗುತ್ತೆ. ಅಂದರೆ ಇವತ್ತು ಪೂಜೆ ಹೋಮ ಹವನ ಶಿವರಾತ್ರಿಯ ಪ್ರಯುಕ್ತ ನಡೆಯುತ್ತೆ. ಆ ಬಳಿಕ ನಾಳೆಯಿಂದ ಹೋಟೆಲ್ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ. ಮಾರ್ಚ್ 1ರಂದು ಬಾಂಬ್ ಸ್ಫೋಟದಿಂದ ಕೆಫೆಯ ಆವರಣದಲ್ಲಿ ಪೀಠೋಪಕರಣಗಳು ಛಿದ್ರ ಆಗಿತ್ತು, ಗ್ಲಾಸ್ಗಳು ಪೀಸ್ ಆಗಿತ್ತು. ಆದರೆ ಈ ಘಟನೆಯಿಂದ ಎದೆಗುಂದದ ಕೆಫೆ ಮಾಲೀಕರು, ಕಾರ್ಮಿಕರು ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಹೋಟೆಲ್ ನವೀಕರಣ ಮಾಡಿಸಿ ಮರು ಉದ್ಘಾಟನೆಗೆ ಸಜ್ಜಾಗಿದ್ದಾರೆ. ಅಂದು ನಡೆದ ಬಾಂಬ್ ಸ್ಫೋಟದಲ್ಲಿ ಸುಮಾರು 9 ಮಂದಿ ಗಾಯಗೊಂಡಿದ್ರು. ಈಗ ಸ್ಫೋಟ ನಡೆದು 1 ವಾರದಲ್ಲಿಯೇ ಹೋಟೆಲ್ ಪುನರ್ ಆರಂಭಿಸಲು ಹೋಟೆಲ್ನ ಮಾಲೀಕರು ನಿರ್ಧರಿಸಿದ್ದಾರೆ. ಸರ್ ನೋಡಿ, ಇವತ್ತು ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಇಟ್ಕೊಂಡಿದ್ದೀರಿ, ರುದ್ರ ಹೋಮ ಇಟ್ಕೊಂಡಿದ್ದೀರಿ. ಆಮೇಲೆ ನೋಡಿ, ಬೆಳಗ್ಗೆಗೆ ಎಸ್ಪೆಷಲಿ ಈಗ ನಮಗೆ ಬೆಳಗ್ಗೆ ಗಣೇಶ ಪೂಜೆ, ಆಮೇಲೆ ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ದೀರಿ, ನವಗ್ರಹ ಹೋಮ ಇಟ್ಕೊಂಡಿದ್ದೀರಿ, ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದೀರಿ, ಮತ್ತು ವಾಸ್ತು ಹೋಮ ಇಟ್ಕೊಂಡಿದ್ದೀರಿ. ಸೊ ಇದರ ಜೊತೆಗೆ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹರ್ಷಿಸ್ತಾ ನಾವು ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಾಳೆಯಿಂದ ಗ್ರಾಹಕರಿಗೆ ಇವತ್ತು ಸುಮಾರು ಜನ ನಮ್ಮ ಮಿನಿಸ್ಟರ್ಸ್ ಎಲ್ಲರೂ ಬರ್ತಾರೆ, ಇನ್ಕ್ಲೂಡಿಂಗ್ ನಮ್ಮ CM ಅವರು ಬರ್ತೀನಿ ಅಂತ ಹೇಳಿದ್ದಾರೆ, DCM ಅವರು ಬರ್ತಾರೆ, ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ದೆನ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಕಮಿಷನರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಮಿಸ್ಟರ್ R. ಅಶೋಕ್ ಅವರು ಬರ್ತಾ ಇದ್ದಾರೆ, ವಿಜೇಂದ್ರ ಅವರು ಬರ್ತಾ ಇದ್ದಾರೆ, PC ಮೋಹನ್ ಅವರು ಬರ್ತಾ ಇದ್ದಾರೆ, ನಮ್ಮ ಶಾಸಕರು ಮಂಜುಳಾ ಅರವಿಂದ್ ಅವರು ಬರ್ತಾ ಇದ್ದಾರೆ. ಸರ್ ನೋಡಿ, ಇವತ್ತು